ಒಂದು ಸಲ ರಸ್ತೆ ಬದಿಯಲ್ಲಿ ನಮಾಜು ಮಾಡಿದ್ರೆ ಕೈಯಲ್ಲಿ ಧ್ವಜ ಇರಲ್ಲ, ಬದಲಾಗಿ ಕೈಯಲ್ಲಿ ದಂಡ ಇರುತ್ತೆ. ಇಲ್ಲಿ ಒಬ್ಬ ಪುಟಿರೌಡಿ ಪುಟಗೋಸಿ ಆತ ಇವತ್ತಿಲ್ಲಿ ಮುಂಜಾನೆ ನಡೆದಂತ ಪ್ರತಿಭಟನೆಯಲ್ಲಿ ಹೇಳಿದ್ದು, ನಾವು ಇವತ್ತು ಧ್ವಜ ಹಿಡ್ಕೊಂಡು ಬಂದಿದ್ದೇವೆ, ಮುಂದೆ ನಾವು ದಂಡು ಹಿಡ್ಕೊಂಡು ಬರ್ತೇವೆ ಎಂದಾಗಿದೆ. ನಾನು ಹೇಳುವಂತಹದ್ದು, ನೀನು ದಂಡು ಹಿಡ್ಕೊಂಡು ಬರುವಾಗ ಎಲ್ಲಿಯಾದರೂ ನೀನು ದಂಡು ಹಿಡ್ಕೊಂಡು ಬರಲಿಕ್ಕೆ ಇಲ್ಲಿನ ಪೊಲೀಸ್ ಇಲಾಖೆ ಅನುಮತಿಯನ್ನ ನೀಡಿದ್ರೆ, ಅಥವಾ ಎಲ್ಲಿಯಾದರೂ ನೀನು ದಂಡು ಹಿಡ್ಕೊಂಡು ಬರುವಾಗ ನಿನ್ನ ಕೊಲೆ ರಾಕ್ಷಸರೊಂದಿಗೆ ಸಮಾಜದ ಮಧ್ಯೆ ದಂಡನ್ನು ಹಿಡ್ಕೊಂಡು ಬರುವಾಗ ಇಲ್ಲಿರುವಂತಹ ವ್ಯವಸ್ಥೆ, ಇಲ್ಲಿರುವಂತಹ ಸರ್ಕಾರ ಕಣ್ಣು ಮುಚ್ಚಿ ಕೂತ್ರೆ ಆಮೇಲೆ ಸಮಾಜದ ಶಾಂತಿ ಬಯಸುವವರಿಗೆ ಯಾವುದನ್ನು ಕೂಡ ಹಿಂದೆ ಮುಂದೆ ನೋಡ್ಲಿಕ್ಕಿಲ್ಲ ಅನ್ನೋದನ್ನ ನಾವು ಹೇಳಲಿಕ್ಕೆ ಇಚ್ಛೆ ಬರ್ತಾ ಇದ್ದೇವೆ. ಇನ್ನು ನೀವು ಆ ದಂಡನ ಹಿಡಿದುಕೊಂಡು ಬರುವಾಗ ನಿಮಗೆ ಹುಟ್ಟಿದಂತ ನಿಮ್ಮ ಸಂತಾನ ಏನಿದೆ ಅವರನ್ನ ಮುಂದೆ ನಿಲ್ಲಿಸಬೇಕು. ಅದು ಬಿಟ್ಟು ಬಡ ಮಕ್ಕಳನ್ನ, ತಂದೆ ತಾಯಿಯರನ್ನ ಅನಾಥವಾಗಿಸಲಿಕ್ಕೆ ಬಡ ದಲಿತರನ್ನ ಮುಂದೆ ಇಟ್ಟುಕೊಂಡು ಬರಬಾರ್ದು. ದಮ್ಮಿದ್ರೆ, ತಾಕತ್ತಿದ್ರೆ ಇಲ್ಲಿನ ಪೊಲೀಸ್ ಇಲಾಖೆ ಸಿದ್ದರಾಮಯ್ಯ ಸರ್ಕಾರದ ಎದುರಿಗೆ ಮೆಟ್ಟಿ ನಿಂತು ನಿಮಗೆ ಬರಲಿಕ್ಕೆ ನೀವು ತಯಾರಿದ್ರೆ ನಿಮಗೆ ಬರಬಹುದು. ಈ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ನಿಮ್ಮನ್ನ ಯಾವ ರೀತಿ ಎದುರಿಸಬೇಕು ಅದನ್ನ ಎದುರಿಸಲಿಕ್ಕೆ ತಯಾರಿದ್ದಾರೆ. ಆದ್ರೆ ಒಂದು ಮಾತ್ರ, ಅವರ ಹೆಗಲಲ್ಲಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಧ್ವಜ ಇರುತ್ತದೆ.